ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಇವತ್ತು ತಾರೀಕು ನೋಡಿ 7-8-2026. ಇವತ್ತಿನ ಮಹತ್ತರವಾದಂಥ ಅಪ್ಡೇಟ್ಗಳು ತುಂಬಾ ಆಗಿದ್ದಾವೆ ಕೀ ಮೂಲಕ. ಅದರ ಒಂದೊಂದಾಗಿ ನಾನು ಈ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಹೋಗ್ತೇನೆ. ಸೊ ಮೊದಲನೇದಾಗಿ ಕೀದಲ್ಲಿ ಈ ವರ್ಷ 2026ನೇ ಸಾಲಿನ 2ನೇ ಸುತ್ತಿನಲ್ಲಿ ಕಂಬೈನ್ ಅಂದರೆ ನೀಟು ಮತ್ತು CET ಎರಡೂ ಕೂಡ ಕಂಬೈನ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಮಾಡ್ತಾ ಇರುವಂಥದ್ದು. ಅದಕ್ಕೆ ಸಂಬಂಧಿಸಿದಂತೆ ಸೀಟು ಹಂಚಿಕೆಯ ಒಂದು ಏನಂದರೆ CET ಮ್ಯಾಟ್ರಿಕ್ಸ್ಗಳನ್ನು ಅಪ್ಡೇಟ್ ಮಾಡಿರುವಂಥದ್ದು. ಇಲ್ಲಿ ನೋಡ್ತಾ ಇದ್ದೀರಿ, AHS ಇರ್ಬೋದು, BSc ನರ್ಸಿಂಗು, ವೆಟರ್ನರಿ ಇಂಜಿನಿಯರಿಂಗು, BPT, ಫಾರ್ಮಸಿ, ಇದು ಎಲ್ಲದೂ ಕೂಡ ಏನು ಮಾಡ್ತಾ ಇದ್ದಾರೆ ಅಂತಂದರೆ CET ಮ್ಯಾಟ್ರಿಕ್ಸ್ ಅಪ್ಡೇಟ್ಗಳನ್ನು ಮಾಡ್ತಾ ಇದ್ದಾರೆ. ಇದೊಂದು ಅಪ್ಡೇಟ್ ಆಗಿರುವಂಥದ್ದು. ಅದರ ಜೊತೆಗೆ ವೇಳಾಪಟ್ಟಿನೂ ಕೂಡ ಬಿಡುಗಡೆ ಮಾಡಿರುವಂಥದ್ದು. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಿ, 2ನೇ ಸುತ್ತಿನ ಸೀಟು ಹಂಚಿಕೆ ಪ್ರಕ್ರಿಯೆ ಯಾವ ರೀತಿಯಾಗಿ ನಡೀತದೆ ಅನ್ನೋದು ಕೂಡ ಅಪ್ಡೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ವೇಳಾಪಟ್ಟಿನೂ ಕೂಡ ರಿಲೀಸ್ ಮಾಡಿದ್ದಾರೆ. ಆಫೀಷಿಯಲಿ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿರುವಂಥದ್ದು. ಇವತ್ತಿಂದ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ಮತ್ತು 13 ತಾರೀಕು ತನಕ ನೀವು ಆಪ್ಷನ್ ಎಂಟ್ರಿಗಳನ್ನು ಮಾಡ್ಬೋದು. ಹೊಸಬರಿದ್ದವರು, ಹಳಬರಿಗೆ ರಿಅರೇಂಜ್ಮೆಂಟು, ಡಿಲೀಟು, ರಿಮೂವ್, ಆ್ಯಡ್, ರಿಅರೇಂಜ್ಮೆಂಟ್ ಅದು ಮಾಡ್ಕೊಳ್ಬೋದು. 19ನೇ ತಾರೀಕಿಗೆ ತಾತ್ಕಾಲಿಕವಾದಂಥ ರಿಸಲ್ಟ್ ನಿಮಗೆ ಅನೌನ್ಸ್ಮೆಂಟ್ ಆಗುತ್ತೆ. ಈ ಒಂದು ಮಾಹಿತಿಯನ್ನು ಆಫೀಷಿಯಲಿ ಅನೌನ್ಸ್ಮೆಂಟ್ ಮಾಡಿರುವಂಥದ್ದು. ಅದರ ಜೊತೆಗೆ ಇನ್ನೊಂದು ಏನಂತಂದರೆ, ಇಲ್ಲಿ ಇದು ಕಂಬೈನ್ ಕೌನ್ಸಿಲಿಂಗ್ ಇರೋದರಿಂದ ನೀಟ್ ಮತ್ತು CETಗೆ ನೀಟ್ದವರಿಗೆ ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೊಡ್ತಾರೆ ಮತ್ತು CETದವರಿಗೆ 2ನೇ ರೌಂಡದ್ದು ಆಪ್ಷನ್ ಎಂಟ್ರಿಗಳನ್ನು ಈಗ ಮಾಡಕ್ಕೆ ಕೊಟ್ಟಿರುವಂಥದ್ದು.